ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ನಾವು ಎಲ್ಲವನ್ನೂ ಕೂಡ ಮನಸ್ಸಿಗೆ ಕನೆಕ್ಟ್ ಮಾಡಿ ಮಾಡಿ ನೋಡ್ತಾ ಇರೋದು ನಿಮಗೂ ಗೊತ್ತಾಗಿದೆ. ಬಂಜೆತನವನ್ನು, ಮಕ್ಕಳಾಗದೇ ಇರುವಂತಹ ಸ್ಥಿತಿಯನ್ನು ಕೇವಲ ದೇಹದ ಮಟ್ಟದಲ್ಲಿ ಮಾತ್ರ ಡೀಲ್ ಮಾಡೋದಕ್ಕೆ ಇವತ್ತು ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಹಾಗಂತ ನಾನು ಹೇಳಿಬಿಟ್ರೆ ನೀವು ನಂಬ್ತೀರಾ? ನಂಬಲ್ಲ. ಯಾರು ಯಾವ ಮಾತನ್ನು ಹೇಳಬೇಕೋ ಅವರೇ ಹೇಳಬೇಕು ಅಲ್ವಾ? ಹೌದು. ಯಾಕೆ ಅಂದರೆ ನಮ್ಮ ಜೀವನ ಶೈಲಿ, ಆ ಜೀವನ ಶೈಲಿ ಅಂದರೆ ನಿದ್ದೆ, ಆಹಾರ, ಬದುಕುವ ವಿಧಾನ, ನಾವು ಕಾರ್ಯನಿರ್ವಹಿಸುವಂತಹ ಒಂದು ಸ್ಥಳ, ಮನಸ್ಥಿತಿ, ಇವು ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ ನಡೆಯುವ ಅನೇಕ ಕ್ರಿಯೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದು ಹಾರ್ಮೋನಿನ ಸ್ರವಿಸುವಿಕೆ ಇರಬಹುದು, ನಿದ್ದೆ ಇರಬಹುದು, ತಿಂಗಳಿಗೆ ಆಗುವ ಮುಟ್ಟು ಇರಬಹುದು, ಪ್ರತಿಯೊಂದೂ ಕೂಡ. ಹಾಗಾದರೆ ಇಷ್ಟು ನೇರವಾದ ಸಂಬಂಧ ನಮ್ಮ ಮನಸ್ಥಿತಿಗೂ ದೇಹದ ಸ್ಥಿತಿಗೂ ಇದೆ ಎನ್ನುವುದು ಗೊತ್ತಾದಾಗಲೂ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದು ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಹೇಗೆ ಬದಲಾಯಿಸಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಬಂಜೆತನವನ್ನು ಒಂದು ಹೋಲಿಸ್ಟಿಕ್ ಆದಂಥ ರೀತಿಯಿಂದ ಇವತ್ತು ನೋಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇಬ್ಬರು ತುಂಬ ಮುಖ್ಯ ವ್ಯಕ್ತಿಗಳು ಇದ್ದಾರೆ. ಒಬ್ಬರು ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಅವರ ಜೊತೆಗೆ ಡಾಕ್ಟರ್ ವರ್ಷಾ ವಿಜಯ್ ಕೂಡ ಇದ್ದಾರೆ. ವರ್ಷಾ ವಿಜಯ್ ಅವರು MBBS ಮಾಡಿ ಮನಃಶಾಸ್ತ್ರದಲ್ಲಿ ಉನ್ನತ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅದು ಯಾವುದು ಅಂದರೆ ಜೀರಿಯಾಟ್ರಿಕ್ ಸೈಕಿಯಾಟ್ರಿಯಲ್ಲಿ. ಯಾಕೆ ಇವರಿಬ್ಬರನ್ನು ಹೀಗೆ ಇಲ್ಲಿ ಮಾತನಾಡಿಸ್ತಾ ಇದ್ದೀವಿ ಅಂದರೆ, ಮನಸ್ಸು ಮತ್ತು ದೇಹ ಎರಡಕ್ಕೂ ಅನ್ವಯಿಸಿಕೊಂಡು ನಾವು ಮಕ್ಕಳಾಗದಿರುವಂತಹ ಸಮಸ್ಯೆಯನ್ನು ಡೀಲ್ ಮಾಡ್ತಾ ಇರುವಾಗ ಈ ಎರಡು ನೆಲೆಯಿಂದ ನಮಗೆ ಉತ್ತರಗಳು ಬೇಕಾಗಿದೆ. ಎರಡು ನೆಲೆಯಿಂದ ನಾವು ಹೇಗೆ ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು, ಹೇಗೆ ನಾವು ನಮ್ಮ ಒಂದು ಒಳ್ಳೆಯ ಜೀವನವನ್ನು ರೂಢಿಸಿಕೊಳ್ಳಬೇಕು, ಇವನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ನೋಡೋಕ್ಕೆ ಬಹಳ ಸಿಂಪಲ್ ಅನ್ನಿಸಬಹುದು, ಆದರೆ ಅಳವಡಿಸ್ಕೊಂಡಾಗ ಅದರ ಪರಿಣಾಮ ಅತ್ಯಂತ ದೊಡ್ಡದು ಅನ್ನೋದನ್ನು ನಾನು ನಮ್ಮ ಅನುಭವದಿಂದ, ನಮ್ಮ ವೀಕ್ಷಕರು ಹೇಳುವಂತಹ ಅವರಲ್ಲಾಗುವ ಬದಲಾವಣೆಗಳಿಂದ ಕಂಡುಕೊಂಡಂಥದ್ದು. ನಿಮ್ಮ ಎಲ್ಲರ ಪರವಾಗಿ ನಾನು ಡಾಕ್ಟರ್ ಆಶಾ ಎಸ್ ವಿಜಯ್ ಅವರನ್ನು ಮತ್ತು ಡಾಕ್ಟರ್ ವರ್ಷಾ ಅವರನ್ನು ಸ್ವಾಗತಿಸ್ತಿದ್ದೀನಿ. ನಮಸ್ತೆ. ನಮಸ್ತೆ ಮೇಡಮ್, ಈ ಪ್ರಶ್ನೆಯನ್ನು ನಾವು ಬಹುಶಃ ಡಾಕ್ಟರ್ ವರ್ಷಾ ಅವರಿಂದಲೇ ಶುರು ಮಾಡಿಬಿಡೋಣ. ಏಕೆಂದರೆ ಅದು ಯೂತ್ಗೆ ರಿಲೇಟೆಡ್ ಆಗಿರುವಂಥದ್ದು. ಇವತ್ತು ಮಕ್ಕಳು ಆಗಬೇಕು ಅಂತ ಬಯಸುವ ಯಾರೇ ಆದರೂ ಡಾಕ್ಟ್ರ್ ಹತ್ರ ಬರ್ತಾರೆ. ಡಾಕ್ಟ್ರು ಮೊದಲನೇ ಪ್ರಶ್ನೆ ಕೇಳೋದು, ಮುಟ್ಟು ತಿಂಗಳಿಗೆ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಕರೆಕ್ಟ್. ಅಲ್ಲಿಂದ ಶುರುವಾಗುತ್ತೆ. ಆದರೆ ಈ ಮುಟ್ಟು ಅನ್ನೋದು ಅವಳ ಎಂಥ ಖಾಸಗಿ ವಿಚಾರ ಅಂದರೆ ಅವಳಿಗೆ ಮಾತ್ರ ಗೊತ್ತಿರುತ್ತೆ. ನನಗೆ ತಿಂಗಳಿಗೆ ಆಗ್ತಾ ಇದೆಯಾ, ಸರಿಯಾಗಿ ಆಗ್ತಾ ಇದೆಯಾ, ಸರಿಯಾಗಿ ಫ್ಲೋ ಆಗ್ತಾ ಇದೆಯಾ, ಇಂಥ ಎಲ್ಲ ವಿಚಾರಗಳು ಅವಳಿಗೊಂದೇ ಗೊತ್ತಿರುತ್ತೆ. ಅದೇ ವೇಳೆ ಅವಳು ಎಷ್ಟು ಗಮನಿಸಿರ್ತಾಳೆ ಅಂದರೆ, ಅವಳಿಗೆ ಸ್ಟ್ರೆಸ್ ಆದಾಗ, ನಿದ್ದೆ ಸರಿ ಬರದೇ ಹೋದಾಗ, ತುಂಬ ವರ್ಕ್ ಪ್ರೆಷರ್ ಇದ್ದಾಗ, ಅಥವಾ ಮನೆಯಲ್ಲಿ ಇನ್ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇದ್ದಾಗ ಮುಟ್ಟಿನಲ್ಲಿ ಏರುಪೇರು ಆಗೋದನ್ನು ಕೂಡ ಗಮನಿಸಿರ್ತಾಳೆ. ಅಂದರೆ ನಮ್ಮ ಮುಟ್ಟಿಗೂ ನಮ್ಮ ಮನಸ್ಥಿತಿಗೂ ನೇರವಾದ ಸಂಬಂಧ ಇದೆ ಅನ್ನೋದು ಅವಳಿಗೂ ಅರ್ಥ ಆಗಿರುತ್ತೆ. ಆದರೆ ಇದನ್ನೆಲ್ಲ ಹೇಗೆ ಕರೆಕ್ಟ್ ಮಾಡ್ಕೊಳ್ಬೇಕು, ಅದು ಕಷ್ಟ ಆಗುತ್ತೆ. ಲೈಫ್ ಸ್ಟೈಲ್ ಇರಬಹುದು, ಯಾಕೆಂದ್ರೆ ನೀವೆಲ್ಲ ಒಂದು ರೀತಿಯ ವರ್ಕ್ ಪ್ರೆಷರ್ ಮಧ್ಯೆ, ತುಂಬ ಕೆಲಸಗಳ ಮಧ್ಯೆ, ವರ್ಕು ಮತ್ತು ಫ್ಯಾಮಿಲಿ ಲೈಫನ್ನು ಬ್ಯಾಲೆನ್ಸ್ ಮಾಡುವುದ್ರ ಮಧ್ಯೆ ತುಂಬ ಇವತ್ತಿನ ಎಲ್ಲ ಹೆಣ್ಮಕ್ಳು ಕೂಡ ಅದೊಂದು ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸುಮ್ಮನೆ ಸ್ಟ್ರೆಸ್ ಮಾಡ್ಕೋಬೇಡಿ, ಜಾಸ್ತಿ ಇದು ಮಾಡಬೇಡಿ, ಹಾಗೆ ಮಾಡಬೇಡಿ ಅಂತ ಉಪದೇಶ ಮಾಡಿದ್ರೆ ಅದು ಅವರಿಗೆ ಕನ್ವಿನ್ಸ್ ಆಗಲ್ಲ. ಆದರೆ ಇವೆರಡರ ನಡುವೆ ಇಷ್ಟೆಲ್ಲ ಸಂಬಂಧ ಇದೆ. ಹಾಗಾಗಿ ನಾವು ಕರೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಅರ್ಥ ಮಾಡಿಸಿದಾಗ ತುಂಬ ಜನಕ್ಕೆ ಅದು ಸಹಾಯ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಗೆ ಅವರನ್ನು ಸರಿಪಡಿಸ್ಕೋಬೇಕು?
ಕರೆಕ್ಟ್ ಮ್ಯಾಮ್, ನೀವು ಹೇಳ್ದಂಗೆ ಅದಕ್ಕೊಂದು ಡೈರೆಕ್ಟ್ ರಿಲೇಶನ್ಶಿಪ್ ಅಂತೂ ಡೆಫಿನೆಟ್ಲಿ ಇದೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಮೆನ್ಸ್ಟ್ರಲ್ ಸೈಕಲ್ಸ್ ಅನ್ನೋದು ನಮ್ಮದು HPA ಆಕ್ಸಿಸ್ ಅಂತ ಇರುತ್ತೆ. ಆ HPA ಆಕ್ಸಿಸಲ್ಲಿ ಪ್ರೊಡ್ಯೂಸ್ ಆಗೋ ಎಲ್ಲ ಥರದ ಹಾರ್ಮೋನ್ಸು, ಅಂದರೆ HPA ಆಕ್ಸಿಸ್ ಅಂದರೆ ಫಸ್ಟ್ ಆಫ್ ಆಲು ಹೈಪೋಥಾಲಮೋ ಪಿಚ್ಯುಟರಿ ಅಡ್ರಿನಲ್ ಆಕ್ಸಿಸ್ ಅಂತ. ಈ ಚಿಕ್ಕ ಚಿಕ್ಕ ಇಷ್ಟಿಷ್ಟೇ ಇರೋ ಗ್ಲ್ಯಾಂಡ್ಸ್ ಅದು, ಆದರೆ ಅದು ಮಾಡೋ ಕೆಲಸ ತುಂಬ ಅಪಾರವಾದದ್ದು. ಅಂದರೆ ಫುಲ್ ಎಲ್ಲ ಬಾಡಿನೇ ಫುಲ್ ಕಂಟ್ರೋಲ್ ಮಾಡೋದು. ಒಂದು ಥೈರಾಯ್ಡಿಂದ ಹಿಡಿದು ಇರೋ ಹಾರ್ಮೋನ್ಸ್ನೆಲ್ಲ ಅದೇ ಕಂಟ್ರೋಲ್ ಮಾಡುತ್ತೆ. ಸೊ ನಾವು ಮಾಡೋ ರೀತಿ ಅಂದರೆ ದ ವೇ ವಿ ಹ್ಯಾಂಡಲ್ ಅವರ್ ಲೈಫ್, ನಮ್ಮ ಲೈಫು ಮತ್ತು ನಮ್ಮ ವರ್ಕ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವೋ ಅದರಿಂದ ಬರೋ ಸ್ಟ್ರೆಸ್ ಇರುತ್ತಲ್ಲ, ಆ ಸ್ಟ್ರೆಸ್ಸು ಈ ಆಕ್ಸಿಸ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈ ಆಕ್ಸಿಸ್ ಮೇಲೆ ಯಾಕೆ ಪ್ರಭಾವ ಬೀರುತ್ತೆ ಅಂದರೆ, ಒಂದು ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ ಇರುತ್ತೆ. ಸೊ ಅದರದ್ದು ಹೆಚ್ಚಾಗುತ್ತೆ, ಆ ವ್ಯಾಲ್ಯೂಸ್ ಹೆಚ್ಚಾಗುತ್ತೆ. ಸೊ ದಟ್ ವಿಲ್ ಗಿವ್ ಡೈರೆಕ್ಟ್ ಪ್ರಾಬ್ಲಮ್ ಟು ದ HPA ಆಕ್ಸಿಸ್. ಅದರಿಂದ ಏನಾಗುತ್ತೆ, ಮತ್ತೆ ನಮ್ಮ ಮುಟ್ಟಿಗೆ ಸಂಬಂಧಪಟ್ಟಿದ್ದ ಹಾರ್ಮೋನ್ಸ್ ಇರುತ್ತಲ್ಲ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಇದೆಲ್ಲ ಅದು ಇಲ್ಲಿಂದಾನೇ ಪ್ರೊಡ್ಯೂಸ್ ಆಗೋದು, ಆ ಆಕ್ಸಿಸ್ ಇಂದಾನೆ. ಸೊ ಅದೆಲ್ಲ ಕಮ್ಮಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಹೌ ಸ್ಟ್ರೆಸ್ ಮತ್ತೆ ಇದರೆಲ್ಲ ರಿಲೇಟೆಡ್ ಇರೋದು. ಸೊ ಸ್ಟ್ರೆಸ್ನ ಹೇಗೆ ಕಮ್ಮಿ ಮಾಡ್ಬೋದು ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಾವು ವರ್ಕ್ ಅಂತ ಕರಿಯರ್ ಓರಿಯೆಂಟೆಡ್ ಫೀಮೇಲ್ಸ್ ಇರ್ತೀವಿ, ಅಥವಾ ಆ ಥರದ್ದೆಲ್ಲ ತುಂಬ ಪ್ರೆಷರ್ಸ್ ಇರುತ್ತೆ. ಇಲ್ಲ ಬರೀ ಹೋಮ್ ಮೇಕರ್ಸ್ ಇರ್ತೀವಿ, ಅದರಲ್ಲಿ ಏನು ನಮ್ಮ ಬೌಂಡ್ರೀಸ್ ಮೇಂಟೈನ್ ಮಾಡಕ್ ಬರಲ್ಲ ನಮಗೆ. ಯಾವಾಗಲೂ ಹ್ಞೂ ಸರಿ ಮಾಡ್ತೀನಿ, ನನ್ನ ಮಕ್ಳಿಗೆ ಮಾಡ್ತೀನಿ, ನನ್ನ ಹಸ್ಬೆಂಡಿಗೆ ಮಾಡ್ತೀನಿ ಅಂತ ನಮ್ಮನ್ನು ನಾವೇ ನೋಡ್ಕೊಳ್ಳಲ್ಲ. ಸೊ ಹೇಗೆ ಅದನ್ನು ಬೌಂಡ್ರೀಸ್ ಸೆಟ್ ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೇಡಮ್ಗೆ ತುಂಬ ಪೇಷಂಟ್ಸ್ ಬರ್ತಿರ್ತಾರೆ, ಎಷ್ಟೊಂದು ಜನ ಮಕ್ಕಳಾಗಿಲ್ವಾ ಅಂತ ತಲೆ ತಿನ್ನೋರು ತುಂಬಾ ಜನ ಇರ್ತಾರೆ. ಅವ್ರದ್ದು ಫುಲ್ ಸ್ಟ್ರೆಸ್ ಸ್ಟಾರ್ಟ್ ಆಗದೆ ಅಲ್ಲಿಂದ ಅಲ್ವಾ. ತುಂಬಾ ಸ್ಟ್ರೆಸ್ ಇಟ್ಕೊಂಡು ಅಲ್ಲಿಂದ ಮತ್ತೆ ಮೆನ್ಸ್ಟ್ರಲ್ ಸೈಕಲ್ಸ್ ಏರ್ಪೇರ್ ಆಗೋಗತ್ತೆ. ಅದರಿಂದ ಮತ್ತೆ ಸ್ಟ್ರೆಸ್, ಕಾರ್ಟಿಕೋಸ್ಟಿರಾಯ್ಡ್ಸ್ ಎಲ್ಲ ಜಾಸ್ತಿ ಆಗತ್ತೆ. ಅದರಿಂದ ಮತ್ತೆ ಕನ್ಸೆಪ್ಷನ್ ಆಗಲ್ಲ. ಸೊ ಈ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದನ್ನ ಬ್ರೇಕ್ ಮಾಡೋದು ಒಂದ್ ಟೆಕ್ನಿಕ್ ಹೇಳ್ತಾ ಇದೀನಿ ಅಷ್ಟೇ. ಒಂದ್ ಬೌಂಡ್ರಿ ಸೆಟ್ ಮಾಡ್ಕೊಂಡ್ರೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್, ನನ್ಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ನನಗೆ ಅನ್ಸ್ದಾಗ ನಾನು ಹೇಳ್ತೀನಿ, ಈ ತರ ಒಂದ್ ಬೌಂಡ್ರಿ ಸೆಟ್ ಮಾಡಿದ್ರೆ, ಅಥವಾ ಅದಾದಾಗ ಹೇಳ್ತೀನಿ, ಆಮೇಲೆ ಅಥವಾ ಆ ಜಾಗದಿಂದ ಈಚೆ ಹೋಗ್ಬಿಡೋದು. ಸ್ವಲ್ಪ ಬೌಂಡ್ರಿ ಸೆಟ್ ಮಾಡ್ಕೊಂಡ್ರೆ ನಮ್ಮ ಮನ್ಸು ಕಾಮಾಗಿರತ್ತೆ, ಅವರು ಕಾಮಾಗಿರತ್ತೆ. ಅದಕ್ಕಿಂತ ರೂಢಾಗಿ ಹೇಳ್ಬೇಕಂತಲ್ಲ, ಎಷ್ಟಾಗತ್ತೋ ಅಷ್ಟು ಅಂದ್ರೆ ಬೌಂಡ್ರಿ ಸೆಟ್ ಮಾಡ್ಕೊಂಡ್ರೆ ನಮ್ ಸ್ಟ್ರೆಸ್ ಕಮ್ಮಿ ಆಗತ್ತೆ. ಇದ್ರ ಜೊತೆಗೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ತುಂಬಾನೇ ಇಂಪಾರ್ಟೆಂಟ್. ಎಷ್ಟೆಲ್ಲ ನಮ್ ಪ್ರೆಷರ್ ಇದ್ರೂನು ಸ್ಲೀಪ್ ಇದ್ರೆ ಎಲ್ಲ ಸರಿ ಹೋಗತ್ತೆ, ರೀಸೆಟ್ ಮೆಕ್ಯಾನಿಸಮ್ ಇರತ್ತೆ ಅಂತ ಅನ್ಕೊಳ್ತೀವಿ. ಆದ್ರೆ ನಾವ್ ಈ ನಡುವೆ ಅದನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. 12ಕ್ಕೆ ಮಲ್ಕೊಳ್ಳೋದು. ಮೊನ್ನೆ ಒಂದ್ ಕಪಲ್ ನೋಡ್ದೆ, 4 ಗಂಟೆಗೆ ಮಲ್ಕೊಳ್ಳೋದು, 12 ಗಂಟೆ ಮಧ್ಯಾಹ್ನಕ್ಕೆ ಹೇಳೋದಂತೆ. ಹೌದು. ಸೊ ಆ ಕರೆಕ್ಷನ್ ಮೆಕ್ಯಾನಿಸಮೇ ಹೊಟ್ಟೋಗಿದೆ. ಎಕ್ಸಸೈಸ್ ಫ್ಯಾಕ್ಟರ್ಸ್. ಎಕ್ಸಸೈಸ್ ಅಂದ್ರೆ ಸುಮ್ಮನೆ ಆರಾಮಾಗಿ ವಾಕ್ ಹೋಗಿ ಬರ್ತೀವಿ ಅಂದ್ರೆ ಆಗಲ್ಲ. ಅದರಿಂದ ಪ್ರೊಡ್ಯೂಸ್ ಆಗೋ ಎಂಡಾರ್ಫಿನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಸ್ಕ್ ವಾಕ್ ಏನಾರ ಮಾಡಬೇಕು. ಸೊ ಲೈಫ್ ಸ್ಟೈಲು ಡೆಫಿನೆಟ್ಲಿ ಇಂಪಾರ್ಟೆಂಟು. ಹಾಗೇನೆ ಇನ್ನೊಂದು ಸೈಡ್ ಆಫ್ ಇಟ್, ಲೈಕ್ ಐ ಟೋಲ್ಡ್ ಯು, ಹೇಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಬೇರೆಯವ್ರನ್ನ, ನಮ್ಮ ಇಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಅದು ಇಂಪಾರ್ಟೆಂಟು. ಐ ಥಿಂಕ್ ಮ್ಯಾಮ್ ಕ್ಯಾನ್ ಗಿವ್ ಮೋರ್ ಎಕ್ಸಾಂಪಲ್ಸ್. ಆ್ಯಕ್ಚುಲಿ ಈ ಥರ ನಾನೊಂದು 25 ಇಯರ್ಸಿಂದ ಈ ಬಂಜೆತನದ ಕಪಲ್ಸ್ನೆಲ್ಲ ನಾನು ನೋಡ್ತಿರೋದ್ರಿಂದ ಆ್ಯಕ್ಚುಲಿ ಸೊ ಈ ಕಪಲ್ಸಲ್ಲಿ ಒಂದು ದೊಡ್ಡ ಫಿಯರ್ ಇದೆ ಮೇಡಮ್. ಮುಟ್ಟು ಅಂದರೆ ಅದೊಂದು ಫಿಯರ್ಫುಲ್ ಇದು ಅಂತ ಒಂದು ಬಂದ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ನೀವು ಆ ಮೆನಾರ್ಕಿ ಹಾಕ್ತಾರಲ್ಲ, ಏನಂತೀರಾ, ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗೋದಕ್ಕೆ ಏನು ಹೇಳ್ತೀರಾ, ಪ್ಯೂಬರ್ಟಿಗೆ ನೀವು ಮುಟ್ಟು ಶುರು ಆಗೋದು, ಆ ಟೈಮಲ್ಲೇ ಒಂದು ಫಿಯರ್ ಫ್ಯಾಕ್ಟರ್ ಇರುತ್ತೆ ಮಕ್ಕಳಿಗೆ. ಯಾಕಂದ್ರೆ ಕ್ಲಾರಿಟಿ ಕೊಟ್ಟಿರಲ್ಲ ಪೇರೆಂಟ್ಸ್. ಸೊ ಅಕಸ್ಮಾತ್ ನೀನು ಮುಟ್ಟು ಆದಾಗ ಆಚೆ ಕುತ್ಕೋಬೇಕು, ಇದನ್ ಮುಟ್ಬಾರ್ದು, ದೇವ್ರ ಮನೆಗೆ ಹೋಗ್ಬಾರ್ದು, ಅಲ್ಲಿಂದ ರೆಸ್ಟ್ರಿಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆ ಕಂಡೀಷನಿಂಗ್ ಏನಿದೆ ಮೈಂಡ್ ಅಲ್ಲಿ ಅಂದ್ರೆ, ಈ ಮುಟ್ಟು ಬಂದಾಗ ನನ್ನ ಜನರು ದೂರ ಇಡ್ತಾರೆ, ನಾನು ಒಂದು ಐ ಡೋಂಟ್ ಬಿಲಾಂಗ್ ಟು ದಿಸ್ ಪ್ಲೇಸ್, ಆ ತರ ಒಂದು ಬಂದ್ಬಿಟ್ಟಿರುತ್ತೆ. ಸೊ ಅದ್ ಮದ್ವೆ ಆದ್ಮೇಲೂ ಅದು ಕಂಟಿನ್ಯೂ ಆಗುತ್ತೆ. ಫಸ್ಟ್ ಮಂತ್ ಇಂದಾನೆ ಅತ್ತೆ ಬರೋದು, ಗುಡ್ ನ್ಯೂಸ್ ಇಲ್ವಾ, ಗುಡ್ ನ್ಯೂಸ್ ಇಲ್ಲ. ನೀವೇ ನೋಡಿರ್ಬೋದು ಎಷ್ಟು ಪ್ರೆಷರ್ ಆಗ್ತಾರೆ. ಎಕ್ಸಾಕ್ಟ್ಲಿ, ಅವರೇ ಜಾಸ್ತಿ ಮೇಡಮ್. ನಾವ್ ಅನ್ಕೊಳ್ತೀವಿ ಇದು ರೂರಲ್ ಸೈಡು ಇಗ್ನೋರೆಂಟ್ ಪೀಪಲ್ ಮಾಡೋದು ಅಂತ, ಅಲ್ಲ, ಎಜುಕೇಟೆಡ್ ಅವರೇ ಜಾಸ್ತಿ ಮಾಡ್ತಾರೆ. ಆಮೇಲೆ ಇನ್ನೇನು ಒಂದು ವಾರ ಇದೆ ಪೀರಿಯಡ್ಸ್ಗೆ ಅಂದಾಗ್ಲೇನೆ ಆ ಲೇಡಿಗೆ ಒಂದು ಆಂಗ್ಸೈಟಿ, ಒಂದು ದುಗುಡ, ನನ್ಗೆ ಈ ಮಂತು ನಿಲ್ಲಿಲ್ಲ ಅಂದ್ರೆ ಇವರೆಲ್ಲ ಏನ್ ಹೇಳ್ತಾರೆ, ನಾನು ಆ ಮದರ್ಹುಡ್ಗೆ ಇದಾಗಿದ್ದೀನ ಕರೆಕ್ಟಾಗಿ, ನನಗೆ ನಿಜವಾಗ್ಲೂ ತಾಯ್ತನ ಸಿಗುತ್ತಾ, ಈ ತರ ಒಂದು ಬೆಟ್ಟ ಮಾಡ್ಕೊಂಡ್ಬಿಡ್ತಾರೆ ಮೈಂಡಲ್ಲಿ. ವರ್ಷ ಹೇಳ್ದಂಗೆ HPA ಆಕ್ಸಿಸ್ ಇಸ್ ಸೋ ಕ್ರೂಷಿಯಲ್ ಫಾರ್ ಎವ್ರಿಥಿಂಗ್. ಸೊ ಅದು ಕರೆಕ್ಟಾಗಿ ನಿದ್ದೆ ಮಾಡದೇ ಇದ್ದಾಗ, ಕರೆಕ್ಟ್ ನ್ಯೂಟ್ರಿಷನ್ ತಗೊಳ್ದೇ ಇರೋವಾಗ, ಫಿಸಿಕಲಿಗೆ ನಾವು ಆಕ್ಟಿವ್ ಇಲ್ಲದೆ ಇರೋವಾಗ,
ಆಮೇಲೆ ನಮ್ಗೆ ರೈಟ್ ಥಿಂಕಿಂಗ್ ಇಲ್ದೇ ಇರೋವಾಗ ಈ ಆಕ್ಸಿಸ್ ಏರು ಆಗ್ತಿರುತ್ತೆ. ಸೊ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ, ಪೀರಿಯಡ್ಗಳು ಇಂಬ್ಯಾಲೆನ್ಸ್ ಅಲ್ಲಿ ಅದು ತೋರ್ಸುತ್ತೆ. ಸೊ ನೀವ್ ಹೇಳಿದ್ದು ಅವ್ರು ತುಂಬಾ ವೈಯಕ್ತಿಕ ವಿಷಯ ಇದು, ಯಾರ ಹತ್ರ ಶೇರ್ ಮಾಡ್ಕೊಳಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಇದೆಲ್ಲ ಆಡ್ ಆಗ್ತಾನೇ ಇರತ್ತೆ. 10 ವರ್ಷ ಕಾದ್ಬಿಡ್ತಾರೆ, ಸರಿ ಹೋಗತ್ತೇನೋ, ಕನ್ಸೀವ್ ಆಗ್ತೀನೋ, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲಿ ಹೇಳ್ಬೇಕು ಗೊತ್ತಿಲ್ಲ. ಸೊ ಎವ್ರಿಥಿಂಗ್ ಆಡ್ಸ್ ಟು ಇನ್ಫರ್ಟಿಲಿಟಿ ಅಲ್ವಾ? ಇದಕ್ಕೆ ಆಮೇಲೆ ರಾಂಗ್ ಡೈರೆಕ್ಷನ್ ಅಲ್ಲಿ ಬೇರೆ ಹೋಗೋದು, ಜಾತಕ ತೋರ್ಸು, ಪೂಜೆ ಮಾಡು. ಅದೊಂದ್ ದೊಡ್ಡ ವಿಷಯ ಮೇಡಮ್. ವುಡಂಟ್ ಸೇ ಇಟ್ ಇಸ್ ರಾಂಗ್ ಮ್ಯಾಮ್, ಬಟ್ ಎರಡೂ ಮಾಡ್ಬೇಕು. ಡಾಕ್ಟರ್ದ ಒಪಿನಿಯನ್ ತಗೊಳ್ಬೇಕು, ದೇವ್ರದ್ದು ಒಪಿನಿಯನ್ ಇರ್ಬೇಕು, ಹಂಗೆ. ಸೊ ಬಟ್ ಇವ್ರು ಮ್ಯಾಮ್ ಹೇಳಿದ ಪರ್ಫೆಕ್ಟ್ ಪಾಯಿಂಟ್ ಏನಂದ್ರೆ, ಅದಕ್ಕೊಂದು ಫಿಯರ್ ಅಸೋಸಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಆ ಫಿಯರ್ ದೇವ್ರಿಗೆ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ದೇವ್ರ ಪನಿಷ್ ಮಾಡ್ಬಿಡ್ತಾನೆ, ಅಲ್ಲಿ ಹೋಗ್ಬೇಡ, ದೇವ್ರ ಪನಿಷ್ ಮಾಡ್ಬಿಡ್ತಾನೆ, ಇಲ್ಲಿ ಹೋಗ್ಬೇಡ ಅಂತ. ಅದು ಕೊನೆಗೆ ಹೋಗ್ತಾ ಹೋಗ್ತಾ ಇಟ್ ಬಿಕಮ್ಸ್ ಮೋರ್, ಅದು ಒಂದೇ ಡಿಸಾರ್ಡರ್ ಆಗಿ ಉಳಿಯಲ್ಲ, ಅದಕ್ಕೊಂದ್ ಆಡ್ ಆಗಿ ಒಂದ್ ಪರ್ವತ ಆಗ್ಬಿಡತ್ತೆ. ಅಂದ್ರೆ ನಾನು ಇದು ಮಾಡಿದ್ರೆ ದೇವ್ರ ತಪ್ಪು ಅನ್ಕೊಂತಾನೆ, ಅದ್ ಮಾಡಿದ್ರೆ ಪನಿಷ್ ಮಾಡ್ತಾನೆ. ಇದು ಡೆವಲಪ್ ಆಗಿರೋದು ನೋಡಿದೀವಿ. ಆ ಸ್ಮಾಲ್ ಫಿಯರ್ ಇಂದ ಹಿಡಿದು ಅದನ್ನ ಮತ್ತೆ ಆಡ್ ಆಗ್ತಾ ಈ ರಿಚುವಲ್ ಮಾಡಿಲ್ಲ ಅಂದ್ರೆ ದೇವ್ರ ಬೈತಾನೆ. ಫುಲ್ ಹೆಲ್ತ್ ಆಂಗ್ಸೈಟಿ, ಹೈಪೋಕಾಂಡ್ರಿಯಾಸಿಸ್, ಅದು ಇದು ಅಂತ ಒಂದಷ್ಟು ಡೆವಲಪ್ ಇದೆ ಇದೆಲ್ಲ ಅಂತ ಪಾಪ ಅವಳು ಅನ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಕ್ಟ್. ಈ ಮಕ್ಕಳಾಗೋದಕ್ಕಿಂತ ಮುಂಚೆ ಅವ್ರಿಗೆ ಏನಾದ್ರು ಕೌನ್ಸಿಲಿಂಗ್ ನೀಡಿದ್ಯಾ ವರ್ಷ? ಮ್ಯಾಮ್ ಅದು ಡೆಫಿನೆಟ್ಲಿ ಬೇಕು ಮ್ಯಾಮ್. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ರೂರಲ್ ಅಲ್ಲಿ ತುಂಬಾ ವರ್ಕ್ ಮಾಡಿದೀವಿ. ಸೊ ಆ ಟೈಮಲ್ಲಿ ಒಂದು ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಮಾಡಿದ್ವಿ. ಅಲ್ಲಿ ಏನಂದ್ರೆ ಅಲ್ಲಿಂದ ನೀಡ್ಗಳೇನು, ಅಲ್ಲಿನ ಹೆಣ್ಮಕ್ಳಿಗೆ ಏನ್ ಬೇಕು, ಮೆಂಟಲ್ ಹೆಲ್ತ್ ಪ್ರಕಾರ ಏನ್ ಬೇಕು, ಈ ತರ ಕೇಳಿ ಒಂದು ಗ್ರೂಪ್ ಮಾಡಿದ್ವಿ. ಅದ್ರಲ್ಲಿ ಪಾಪ ಮಾತಾಡಕ್ಕೆ ಭಯ ಪಟ್ಕೊಳ್ತಾ ಇದ್ರು ಅವರು. ನಾವೆಲ್ಲ ಫ್ರೆಂಡ್ಲಿ ಆಗಿದ್ರು ಒಂದ್ 20 ನಿಮಿಷ ಆದ್ಮೇಲೆ ಮಾತಾಡಕ್ ಶುರು ಮಾಡಿದ್ರು. ಸೊ ಮಾತಾಡ್ಬೇಕಾದ್ರೂ ಅವ್ರು ಕೇಳಿದ ಪ್ರಶ್ನೆಗಳು ಹೆಂಗಿತ್ತು ಅಂದ್ರೆ, ಏನಪ್ಪ ಇವ್ರಿಗೆ ಯಾರು ಹೇಳೇ ಇಲ್ವಾ ಇದೆಲ್ಲ ಅನ್ನೋ ತರ. ಪೇನ್ ಆಗತ್ತಲ್ವಾ ಮ್ಯಾಮ್, ಪೇನ್ ಆಗತ್ತಲ್ವಾ ಮಗು ಆದಾಗ ಅಂತ. ಅವಾಗ ಫಸ್ಟ್ ಪ್ರೆಗ್ನೆನ್ಸಿ ಯಾರು ಅವಳಿಗೆ ಏನೂ ಹೇಳೇ ಇಲ್ಲ. ಪೇನ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಮ್ಯಾಮ್ ಅಂತ, ಅದು ಪುಟಾಣಿ ವಾಯ್ಸಲ್ಲಿ ಹೇಳ್ತಾ ಇದ್ದಾಳೆ, ಹೆಂಗ್ ಹ್ಯಾಂಡಲ್ ಮಾಡೋದು ಮ್ಯಾಮ್ ನಂಗೆ ಗೊತ್ತಿಲ್ಲ. ಅಷ್ಟ್ರೊಳಗಡೆ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ನಡಿ ಎದ್ ನಡಿ ಅಂತ ಹೇಳಿದ್ರು, ಕೇಳಕ್ ರೆಡಿ ಇಲ್ಲ. ಸೊ ಅಷ್ಟು ಪುಟಾಣಿ ಇನ್ಫಾರ್ಮೇಶನ್ ಕೂಡ ಗೊತ್ತಿರಲ್ಲ ಅವ್ರಿಗೆ. ಅಂದ್ರೆ ಅವ್ರ ಬಾಡಿನ ಅರ್ಥ ಮಾಡ್ಕೊಳ್ಳೋದಿರ್ಲಿ, ಯೂಟ್ರಸ್ ಗೊತ್ತಿರೋದಿರ್ಲಿ, ಅವ್ರಿಗೆ ಆ ಪೇನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕೂಡ ಯಾರು ಹೇಳ್ಕೊಟ್ಟಿಲ್ಲ, ಎಷ್ಟಿರುತ್ತೆ ಅಂತ ಕೂಡ ಹೇಳ್ಕೊಟ್ಟಿಲ್ಲ. ಅಂದ್ರೆ ಇಮೋಷನಲಿ ಅವರನ್ನ ಸಪೋರ್ಟ್ ಮಾಡುವ ಸಿಸ್ಟಮೇ ಇಲ್ಲ. ಮೇಡಮ್ ಆಕ್ಚುಲಿ ಪಾಪು ಆಗ್ಲಿಲ್ಲ ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು ಅಂತ ಅವೇರ್ನೆಸ್ಸೇ ಫಸ್ಟ್ ಇಲ್ಲ. ಹೆಂಗೋ ಈ ತರ ಪಾಡ್ಕಾಸ್ಟೋ, ಟಿವಿ ಪ್ರೋಗ್ರಾಮೋ, ನ್ಯೂಸ್ ಪೇಪರಲ್ಲೋ ಏನೋ ನೋಡ್ತಾರೆ ಲೇಡೀಸು, ಈ ಡಾಕ್ಟರ್ ಹತ್ರ ಹೋದ್ರೆ ನನ್ಗೊಂದು ಒಳ್ಳೆ ಇದಾಗ್ಬೋದು ಅಂತೆಲ್ಲ ಡಿಸೈಡ್ ಮಾಡ್ತಾರೆ. ಬಟ್ ಹಸ್ಬೆಂಡ್ ಸಪೋರ್ಟ್ ಇರಲ್ಲ. ಇವ್ರು ಹೇಳ್ತಾ ಇದಾರಲ್ಲ, ಅವಳು ಇನ್ನೂ ಏನೋ ಒಂದ್ ಪ್ರಶ್ನೆ ಕೇಳ್ತಿದ್ದಾಳೆ, ನಡಿ ಮನೆಗ್ ನಡಿ, ಅಡ್ಗೆ ಮಾಡಿ ನಡಿ, ಅದ್ ಮಾಡಿ ನಡಿ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಸುಮಾರು ಜನ ಹಸ್ಬೆಂಡ್ಸು ಕರೆಕ್ಟ್ ಟೈಮಲ್ಲಿ ವೈಫ್ಸ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರಲ್ಲ. ನೋಡೋಣ ಬಿಡು, ಅದು ಅವ್ರಿಗೆ ಮೇಯ್ನ್ ಇರೋದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಇನ್ನೊಂದು ಆ ಟೈಮ್ ಡಿವೋಟ್ ಮಾಡ್ಬೇಕು. ಲೇಡಿನ ಕರ್ಕೊಂಬಂದು ಇಲ್ಲಿ ಕಾದು ಫುಲ್ ಡೇ ಅಂದ್ರೆ ಅವ್ರ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಸೊ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಸ್ಯಾಲ್ರೀಸು. ಆಮೇಲೆ ಅಪ್ಪ ಅಮ್ಮ ಮನೇಲಿ ಏನಕ್ಕೆ ಇದಕ್ಕೆಲ್ಲ ಕರ್ಕೊಂಡು ಹೋಗ್ತೀಯಾ, ನಮ್ಗೆಲ್ಲ ನ್ಯಾಚುರಲ್ ಆಗಿ ಆಗ್ಲಿಲ್ವಾ, ಆ ತರ ತಲೆ ಒಂಥರ ಮೈಂಡ್ ಇದ್ ಮಾಡ್ತಾರೆ. ಸೊ ಇದೆಲ್ಲ ಅವಾಯ್ಡ್ ಮಾಡಕ್ ಏನ್ ಮಾಡ್ತಾರೆ, ವೈಫ್ ಕಡೆ ಒಂದು ಚೂರು ಗಮನ ಕೊಡಲ್ಲ, ಡಾಕ್ಟರ್ ಹತ್ರ ಬರಲ್ಲ. 10-15 ವರ್ಷ ಆದ್ಮೇಲೆ ಆಲ್ಮೋಸ್ಟ್ ಅವಳು ಮುಟ್ಟು ಇನ್ನೇನ್ ಅಪ್ರೋಚ್ ಮಾಡ್ತಿರ್ತಾಳೆ ಮೆನೋಪಾಸ್, ಆವಾಗ ಏನೋ ಮನಸ್ಸು ಮಾಡಿ ಕರ್ಕೊಂಡ್ ಬರ್ತಾರೆ. ಅವಾಗ ಅವ್ರಿಗೆ ರೀಪ್ರೊಡಕ್ಷನ್ ಕೆಪಾಸಿಟಿನೇ ಇರಲ್ಲ. ಸೊ ಎಷ್ಟು ಬೇಗ ಡಾಕ್ಟರ್ನ ಅಪ್ರೋಚ್ ಮಾಡ್ತಾರೋ ಅಷ್ಟು ಬೇಗ ಅವ್ರ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೋಬಹುದು. ಈ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ. ಹೌದು, ಅಂದ್ರೆ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಇದಕ್ಕೆ ಇನ್ನೊಂದು ಪಾಯಿಂಟ್ ಮ್ಯಾಮ್, ನೀವು ಹೇಳ್ದಂಗೆ ಹಸ್ಬೆಂಡ್ಸ್ ಬಗ್ಗೆ ಅವರು ಹೇಗೆ ಕಲಿತಾರೆ, ರೋಲ್ ಮಾಡೆಲ್ಗಳೇ ಇಲ್ವಲ್ಲ. ರೋಲ್ ಮಾಡೆಲ್ ಇಲ್ಲ, ಯಾರು ಹೇಳ್ಕೊಡೋರು ಇಲ್ಲ. ಹಿಂಗ್ ನೋಡ್ಕೋಬೇಕಪ್ಪ ಇವ್ರನ್ನ, ಪ್ರೆಗ್ನೆನ್ಸಿ ಟೈಮಲ್ಲಿ ಹಿಂಗ್ ಕೇರ್ ಕೊಡ್ಬೇಕು ಅಂತ ಹೇಳ್ಕೊಡಕ್ಕೆ ಅವ್ರ ಅಣ್ಣನೂ ಹೇಳ್ಕೊಟ್ಟಿರಲ್ಲ, ಅಪ್ಪನೂ ಹೇಳ್ಕೊಟ್ಟಿರಲ್ಲ, ಯಾರನ್ನೂ ಸೊಸೈಟಿಲೂ ನೋಡಿರಲ್ಲ. ಸೊ ನಮ್ದು ಮೇನ್ ಫೈಂಡಿಂಗ್ ಅಂದ್ರೆ ನಾವು ಅನ್ಕೊಂಡಿದ್ದ ಡಿಸ್ಕಷನ್ ಆದ್ಮೇಲೆ ಏನು ಅಂದ್ರೆ, ಫಸ್ಟ್ ಇವ್ರಿಗೆ ಟ್ರೈನ್ ಮಾಡ್ಬೇಕು ಅಪ್ಪ, ಇನ್ ಹೆಂಗ್ ಗೊತ್ತಾಗತ್ತೆ ಅವ್ರಿಗೆ. ಅದೇ ಸುಧಾ ಮೇಡಮ್ ಹೇಳಿದ್ರಲ್ಲ, ಕೌನ್ಸಿಲಿಂಗ್ ಬೇಕಾ ಅಂತ. ಸೊ ವೆರಿ ಇಂಪಾರ್ಟೆಂಟ್, ಅದು ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಾನು ಕಪಲ್ಸ್ ಕನ್ಸೀವ್ ಆದ್ಮೇಲೆ ಮೇಡಮ್ ತುಂಬಾ ಆಂಗ್ಸೈಟಿಲಿ ಇರ್ತಾರೆ ಅನ್ಬಿಟ್ಟು ವರ್ಷ ಹತ್ರ ಕಳಿಸ್ತೀನಿ. ಇವಳು ಮುಂದೆ ಕೂತ್ಕೊಂಡು 1.5 hour ಜಗಳಾಡ್ತಾರಂತೆ ಇಬ್ರು. ಅಷ್ಟು ಕಾನ್ಫ್ಲಿಕ್ಟ್ ಹಸ್ಬೆಂಡ್ ವೈಫ್ ಅಲ್ಲಿ. ಸೊ ಸುಮಾರು ನೋಡಿದಾಳೆ ಇವಳು. ಹೌದು, ಅದೇ ಅವ್ರಿಗೆ ಹೇಗೆ ಫಸ್ಟ್ ಪ್ರೆಗ್ನೆನ್ಸಿನ ಹ್ಯಾಂಡಲ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಅದ್ರ ಹಾರ್ಮೋನ್ಸ್ ಇಂದ ಅವಳ ಮೂಡ್ ಹಾಳಾಗತ್ತೆ ಅಂತಾನೂ ಗೊತ್ತಿಲ್ಲ. ಸೊ ಅದರಿಂದ ತುಂಬಾನೇ ಜಗಳ, ಫಸ್ಟ್ ಇಂದಾನೇ ರಿಲೇಶನ್ಶಿಪ್ ಜಗಳಗಳು ಇದ್ದಿದ್ದೇನೆ. ಒಬ್ರು ಮೊನ್ನೆ ಪೇಷಂಟ್ ಬಂದ್ರು, ಸ್ಲೀಪ್ ಇಶ್ಯೂ ಅಂತ ಡಾಕ್ಟರ್ ಬರ್ದು ಕಳ್ಸಿದ್ರು ನನ್ಗೆ.
ಆದ್ರೆ ಅವ್ರು ಇನ್ನೇನ್ ಎಂಟರ್ ಆಗ್ತಿದ್ದಾರೆ ಅಂತಾಗೆ ಜಗಳ ಆಡ್ಕೊಂಡ್ ಬರ್ತಾ ಇದಾರೆ. ಜಗಳ ಇನ್ನೊಂದು ಕತ್ತಿ ತೆಗ್ದು ಹೊಡೆಯೋದು ಬಾಕಿ. ಆ ತರ. ವರ್ಷ ಮೇಡಮ್ ನೀವು ಹೇಳಿರೋ ಆ ಬೌಂಡ್ರಿ ಸೆಟ್ ಮಾಡ್ಕೊಳ್ಬೇಕು ಅನ್ನೋದಿದೆ ಬ್ಯೂಟಿಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ನಮ್ಮ ಜನರೇಷನ್ ಅವರಿಗಂತೂ ಅದು ಗೊತ್ತೇ ಇರಲಿಲ್ಲ. ಒಂದು ಬೌಂಡ್ರಿ ಹಾಕೋಬೇಕು, ಬೌಂಡ್ರಿ ಸೆಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ತುಂಬ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಮನೆಯಲ್ಲಿರ್ಬೋದು, ಆಫೀಸ್ನಲ್ಲಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಜನರ ಮಧ್ಯೆ ಒಡನಾಡುವಾಗ ನಮ್ಗೆ ನಮ್ಮದೇ ಆದ ಒಂದು ಬೌಂಡ್ರಿ ಬೇಕಾಗುತ್ತೆ. ಆ ಬೌಂಡ್ರಿ ಹಾಕ್ಕೊಂಡಾಗ ಮಾತ್ರ ಯಾಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು ಅಂದರೆ, ಮಗು ಆಗಿಲ್ಲ ಅಂತ ಮನೆಯಲ್ಲಿ ಹಾಕುವ ಒತ್ತಡಕ್ಕೂ ಕೂಡ ಅವಳಿಗೆ ಹೇಗೆ ಒಂದು ಬೌಂಡ್ರಿ ಹಾಕೋಬೇಕು ಅಂತ ಹೇಳಿದ್ರಿ. ಇದನ್ನು ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ. ಯಾಕೆಂದ್ರೆ ನಮಗೆ ಬೌಂಡ್ರಿ ಹಾಕೊಳ್ಳೋದು ಗೊತ್ತಾಗಲ್ವಲ್ಲ. ಹೌದು ಮ್ಯಾಮ್, ನೀವ್ ಹೇಳ್ದಂಗೆನೆ ಬೌಂಡ್ರೀಸ್ ಸೆಟ್ ಮಾಡೋದು ಅನ್ನೋದು ಒಂದು ಈಗ ಹೊಸ ಕಾನ್ಸೆಪ್ಟ್ ಅನ್ಸ್ತಾ ಇರ್ಬೋದು. ಬಟ್ ಮುಂಚಿಂದ ಅದ್ ಬರ್ಬೇಕಿತ್ತು, ಬಂದಿಲ್ಲ, ಯಾಕೆ ಗೊತ್ತಿಲ್ಲ. ಬೌಂಡ್ರೀಸ್ ಅಂದ್ರೆ ಬೇಸಿಕಲಿ ಈ ಚೌಕಟ್ಟು ಅಂತ ಹೇಳ್ತೀವಲ್ಲ, ಅದ್ರ ಅರ್ಥ ಅದು. ಚೌಕಟ್ಟು ಅಂದ್ರೆ ಫಿಸಿಕಲಿ ಒಂದ್ ಸ್ಪೇಸಲ್ಲಿ ಕುತ್ಕೋಬೇಕು ಅಂತಲ್ಲ, ಇಮೋಷ್ನಲಿ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಎಷ್ಟ್ ಕಡೆಗೆ ನಾವು ಒಂದು ಅಡ್ಡ ಹಾಕ್ಬೇಕು, ಇದನ್ನ ನೀವು ನನ್ನ ಜೊತೆ ಈ ತರ ಮಾತಾಡಂಗಿಲ್ಲ, ಈ ತರ ವಿಚಾರನ ನಾನು ಅವಾಗೆ ಹೇಳಿದ್ದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಪೇಷಂಟ್ ಬಂದ್ರು. ಅವ್ರು ಏನ್ ಹೇಳ್ತಾರೆ, ಆ ಲೇಡಿಗೆ ಒಂದು ಕನ್ಸೀವ್ ಆಗಿದೆ, ಆಗ್ಬಿಟ್ಟು ಲಾಸ್ ಆಗ್ಬಿಟ್ಟಿದೆ, ಅಂದ್ರೆ ಅಬಾರ್ಷನ್ ಆಗ್ಬಿಟ್ಟಿದೆ. ಆಮೇಲೆ ಅವ್ರು ಮತ್ತೆ ಕನ್ಸೀವ್ ಆಗಕ್ಕೆ ಗರ್ಭಗುಡಿಗೆ ಬಂದಾಗ ಇವರು ನನಗೆ ರೆಫರ್ ಮಾಡಿದ್ರು. ಅವಾಗ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗಿದ್ದೇನು ಅಂದ್ರೆ, ಫಸ್ಟ್ ಇಂದ ಅಫ್ಕೋರ್ಸ್ ಇದು ಅತ್ತೆ ಮಾವ ತೊಂದರೆಗಳಿದೆ, ಅದ್ರ ಜೊತೆಗೆ ಅಲ್ಲಿ ಇನ್ನೊಂದು ದೊಡ್ಡ ಪವರ್ ಸ್ಟ್ರಗಲ್ ಇಸ್ ಹಸ್ಬೆಂಡ್ದು ಅಣ್ಣನೂ ದೊಡ್ಡ ಅಥಾರಿಟೇರಿಯನ್, ಫುಲ್ ಎಲ್ಲ ನಂದೇ ನಡಿಬೇಕು, ಈ ತರ ಇದ್ದಿದ್ದು. ಅದಾದ್ಮೇಲೆ ಎಷ್ಟು ಮಟ್ಟಿಗೆ ಅವ್ರನ್ನ ಹೀಯಾಳಿಸಿ ಮಾತಾಡಿಸ್ತಿದ್ರು ಅಂದ್ರೆ, ಕನ್ಸೆಪ್ಷನ್ ಆಗಿ ಹೋಯ್ತಲ್ಲ ಮಗು, ಅದಕ್ಕೆ ಮಗು ಕೊಡು ಅಂದ್ರೆ ಚಿಪ್ ಕೊಟ್ಟಿದ್ಯಾ ಅಂತ ಹಿಂಗೆಲ್ಲ ಮಾತಾಡಿ ಚುಚ್ಚಿ ಮಾತಾಡೋದು. ಸೊ ಈ ಥರ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಅದನ್ನ ಬೌಂಡ್ರಿ ಸೆಟ್ ಮಾಡಿ, ನೋ ಯು ಕಾಂಟ್ ಟಾಕ್ ಲೈಕ್ ದಿಸ್ ಟು ಮೀ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಹೇಳಬೇಕು ಅಂತ ನಾವು ರೂಢಾಗಿ ಹೇಳಬೇಕು ಅಂತಲ್ಲ, ಹೋಗು ಮಾತಾಡ ಜಗಳಾಡ ಹಂಗಲ್ಲ, ನಿಧಾನಕ್ಕೆ ನೋಡಿ, ದಿಸ್ ಇಸ್ ನಾಟ್ ದ ವೇ ಯು ಟಾಕ್ ಟು ಮೀ, ನೀವು ನನ್ನ ಹತ್ರ ಹಿಂಗೆ ಮಾತಾಡಂಗಿಲ್ಲ, ನನಗೆ ತುಂಬ ಟೆಲ್ ವಾಟ್ ಯು ಫೀಲ್, ಅಂದರೆ ನನಗೆ ಬೇಜಾರಾಗ್ತಿದೆ, ನೀವು ಹಿಂಗೆ ನನ್ನ ಜೊತೆ ಮಾತಾಡಬೇಡಿ ಅಂತ ಟ್ರೂ ಆಗಿ ಇಮೋಷನ್ಸ್ ಹೇಳೋದು. ತುಂಬ ಜನ ಕೇಳ್ತಾರೆ, ಇದು ನಾವು ಇಷ್ಟು ದಿನ ಮಾಡಿಲ್ಲ, ಇವಾಗ ಹೆಂಗೆ ಶುರು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಒಂದು 2 ಟೆಕ್ನಿಕ್ ಹೇಳ್ತೀನಿ ನಾನು. ಒಂದಿನ ನಾವು ಬ್ರೋಕನ್ ರೆಕಾರ್ಡ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಬಂದು ನಂಗೆ ಕೇಳ್ತೀರಾ, ನಿಂಗೆ ಯಾಕೆ ಮಗು ಆಗಿಲ್ಲ ಅಂತ. ನಾನು ಹೇಳ್ತೀನಿ, ನನಗೆ ಇಷ್ಟ ಇಲ್ಲ ಈಗ ಸದ್ಯಕ್ಕೆ, ನಮ್ಮ ಯಜಮಾನ್ರಿಗೂ ಬೇಡ, ನನಗೆ ಇವಾಗ ಬೇಡ ಅಂತ ಹೇಳ್ತೀನಿ. ನೀವು ಹಂಗಲ್ಲ, ನಿಂದು ಏಜ್ ಜಾಸ್ತಿ ಆಗೋಯ್ತು, ನನ್ಗೆ ಇವಾಗ ಇಷ್ಟ ಇಲ್ಲ, ನಂಗೆ ಬೇಡ. ಹಂಗಲ್ಲ, ನಿಂದು ಮತ್ತೆ ಇದು ಪ್ರಾಬ್ಲಮ್ ಆಗತ್ತೆ, ಯೂಟ್ರಸ್ ವರ್ಕ್ ಆಗಲ್ಲ, ನನ್ಗೆ ಇಷ್ಟ ಇಲ್ಲ, ನಂಗೆ ಬೇಡ. ಬ್ರೋಕನ್ ರೆಕಾರ್ಡ್. ಒಂದು ಗ್ರಾಮೋಫೋನ್ ಬ್ರೇಕ್ ಆಗೋದಾಗ ಮತ್ತೆ 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 ಅದೇ ಹೇಳ್ತಿರತ್ತಲ್ಲ, ಆ ತರ ಮಾಡ್ತಾ ಇರೋದು. ಅನ್ನೆಸೆಸರಿ ಎಕ್ಸ್ಪ್ಲನೇಷನ್ ಎಕ್ಸಾಕ್ಟ್ಲಿ. ಈಗ ನಾನು ಇನ್ನೊಂದು ವರ್ಡ್ ಎಕ್ಸ್ಟ್ರಾ ಹೇಳಿದ್ರು ನನ್ಗೆ ಏಜ್ ಇದೆ ಅಂತ ಹೇಳಿದ್ರೆ, ನೀವು ಮತ್ತೆ ಅದನ್ನ ಹಿಡ್ಕೊಂಡು ಶುರು ಮಾಡ್ಬೋದು ಕಾನ್ವರ್ಸೇಷನ್. ಇಲ್ಲ ನನ್ನ ಹಸ್ಬೆಂಡ್ ಓಕೆ ಇದಾರೆ ಅಂತ ಹೇಳಿದ್ರೆ, ನಿಮ್ ಹಸ್ಬೆಂಡ್ ಬಗ್ಗೆ ಅಲ್ಲ ಇದು ನಿನ್ ಪ್ರಶ್ನೆ ಅಂತ ಇನ್ನೊಂದು ಡೈರೆಕ್ಷನ್ಗೆ ಹೋಗ್ಬಿಡುತ್ತೆ. ಸೊ ಆ ಡೈರೆಕ್ಷನ್ಗೆ ಹೋಗಕ್ಕೆ ಬಿಡಬಾರ್ದು. ಒಂದೇ ಲೈನು, ನನ್ಗೆ ಇಷ್ಟ ಇಲ್ಲ, ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ, ನಂಗೆ ಬೇಡ, ಇದು ಒಂದು ಟೆಕ್ನಿಕ್. ಇನ್ನೊಂದು ಆ ಥರನೇ ನೀವು ಚೂಸ್ ಮಾಡ್ಕೋಬಹುದು, ಡೈರೆಕ್ಟ್ ಇಮೋಷನ್ಸ್ ಹೇಳೋದು. ಸಿ ದಿಸ್ ಇಸ್ ನಾಟ್ ದ ವೇ ಐ ವಾಂಟ್ ಯು ಟು ಬಿ ವಿತ್ ಮೀ. ಇದ್ರ ಚೇಂಜ್ ಆಗತ್ತೆ, ಡೈನಾಮಿಕ್ಕೇ ಚೇಂಜ್ ಆಗೋಗುತ್ತೆ ನಾವು ಈ ಥರ ಮಾತಾಡ್ತಿದ್ರೆ. ಐ ವಿಲ್ ಸ್ಟಾಪ್ ಟಾಕಿಂಗ್ ಟು ಯು ಅದರ್ವೈಸ್. ಈ ಥರದ್ದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ಬೋದು. ಅದೆಲ್ಲ ವರ್ಕ್ ಆಗ್ತಿದೆ ಅಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಆ ಬ್ರೋಕನ್ ರೆಕಾರ್ಡೇನೆ ತುಂಬಾ ಒಂಥರ ಎಫೆಕ್ಟಿವ್ ಥಿಂಗ್. ಮಾಡಿದೀನಿ ನಾನು, ತುಂಬಾ ಸತಿ ಹೇಳ್ಕೊಟ್ಟಿದ್ದೀನಿ, ತುಂಬಾ ಜನಕ್ಕೆ ಹೆಲ್ಪು ಆಗಿದೆ. ಬರೀ ಈ ವಿಚಾರದಲ್ಲಿ ಅಂತಲ್ಲ, ಬರೀ ಹೆಣ್ಮಕ್ಳಿಗೆ ಅಂತಾನೂ ಅಲ್ಲ, ಎಲ್ಲರೂ ಯೂಸ್ ಮಾಡೋ ಅಂತ ಟೆಕ್ನಿಕ್. ಫಸ್ಟ್ ಟೈಮ್ ನಾನು ನಮ್ಮ HOD ಮಾಡ್ಬೇಕಾದ್ರೆ ನೋಡಿದ್ದೆ ಇದನ್ನ. ನನ್ಗೆ ಕಾರ್ ಬೇಕು, ನಮ್ಮ ಪೇರೆಂಟ್ಸ್ ಬಿಡ್ತಾ ಇಲ್ಲ ಅಂತ ಒಬ್ಬ ಹುಡುಗ ಬಂದಿದ್ದ. ಆತರ ಚಿಕ್ಕ ಸಿಚುವೇಶನ್ಸ್ಗೂ ಯೂಸ್ ಮಾಡ್ಬೋದು. ಅಂದ್ರೆ ಯು ಶುಡ್ ಬಿ ಸೆನ್ಸಿಬಲ್ ಇನ್ ವಾಟ್ ಯು ಆರ್ ಆಸ್ಕಿಂಗ್ ಅಷ್ಟೇ. ಅಂದ್ರೆ ಈ ನಮ್ಮ ಎಪಿಸೋಡ್ ನೋಡ್ತಾ ಇರುವವರಿಗೆ ಒಂದು ಅರ್ಥ ಆಯ್ತು, ಬೌಂಡ್ರಿ ಸೆಟ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಸ್ಟ್ರೆಸ್ಸು ಕಡಿಮೆ ಮಾಡ್ಕೊಳ್ಬೇಕು ಅಂತ. ನಾವು ಹೇಗೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ತಾ ಬಂದಾಗ ಬೌಂಡ್ರಿ ಅನ್ನೋ ಒಂದು ವಿಚಾರ ಹೇಳಿದ್ರಿ. ಅಂದರೆ ಒಂದು ನೋಡ್ತಾ ಇರುವವರಿಗೆ ಒಂದು ಪಾಸಿಟಿವ್ ಆದಂಥ ಏನಾದರೂ ಒಂದು ಇಲ್ಲ ಎಫರ್ಟ್ ಹಾಕಿದ್ರೆ ಆಗುತ್ತೆ, ಖಂಡಿತ ಸಾಧ್ಯ ಇದೆ. ಡಾಕ್ಟ್ರ್ ಹತ್ರ ಬಂದು ಸಮಸ್ಯೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಮೊದಲು ಅವರನ್ನು ಹೇಗೆ ಕರೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಅರ್ಥವಾದರೆ ಮುಂದಿನ ಹಾದಿ ಸುಗಮ ಆಗ್ಬೋದು. ಅಂಥ ಕೆಲವು ಟಿಪ್ಸನ್ನು ನೀವು ಹೇಳಿ ಮೇಡಮ್. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಸುಮಾರು ಜನ ಕಪಲ್ಸ್ ಯಾರು ಬರ್ತಾರೆ ಸಂತಾನಹೀನತೆ ಅಂಥವ್ರಿಗೆ ನಾವು ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ
ನಿಮ್ದು ಲೈಫ್ ಸ್ಟೈಲ್ ಕರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಅಂತ ನಾವು ತುಂಬಾ ನೀಟಾಗಿ ಫಸ್ಟ್ ಸೆಷನ್ ಅಲ್ಲೇ ಹೇಳ್ತೀವಿ. ಹೇಳ್ಬಿಡ್ತೀರಿ. ಯಾಕಂದ್ರೆ ಡಾಕ್ಟರ್ಸ್ ಮಾಡೋದು ಬರೀ 30%, ನಿಮ್ ಕಡೆಯಿಂದ ಮಾಡ್ಬೇಕಾಗಿರೋದು 70% ಅಂತ ಫಸ್ಟ್ ಅದನ್ನ ಕ್ಲಾರಿಟಿ ಕೊಡ್ತೀವಿ. ಇಲ್ಲಾಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ ಡಾಕ್ಟ್ರೇ ಎಲ್ಲ ಮಾಡ್ತಾರೆ, ನಮ್ ಪಾಡ್ ನಾವ್ ಆರಾಮಾಗಿ ಏನ್ ಬೇಕಾರ ತಿನ್ಬಹುದು, ಯಾವಾಗ ಬೇಕಾರ ನಾವು ಗೂಗಲ್ ಮಾಡ್ಕೊಂಡ್ ಮಲ್ಕೋಬಹುದು ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗಲ್ಲ, ನೀವು ಶ್ರಮ ವಹಿಸ್ಬೇಕು, ಡಾಕ್ಟರ್ ಕೂಡ ಶ್ರಮ ವಹಿಸ್ತಾರೆ, ಇಬ್ರು ಸೇರಿದ್ರೇನೆ ಒಂದ್ ಮಿರಾಕಲ್ ಅಂತ ಆಗೋದು ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಷ್ಟೊಂದ್ ಕಪಲ್ಸ್ ನೋಡಿದೀನಿ ಮೇಡಮ್, ಕಂಪ್ಲೀಟ್ ಆಗಿ ಇದನ್ನ ತುಂಬಾ ಚೆನ್ನಾಗಿ ಅವ್ರು ತಗೊಳ್ತಾರೆ ಇದನ್ನ ಒಂದ್ ಚಾಲೆಂಜ್ ತರ. ಫಾರ್ ಎಕ್ಸಾಂಪಲ್ ಒಂದ್ ಕಪಲ್ ಬಂದಿದ್ರು, 90 kg ಅವರು ಲೇಡಿ, PCOD ಅಂತ ಡಯಾಗ್ನೋಸ್ ಆಗಿದೆ. ಸೊ PCODಗೂ ಒಬೆಸಿಟಿಗೂ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಅದ್ರ ಜೊತೆಗೆ ಮುಟ್ಟಿನ ಪ್ರಾಬ್ಲಮ್ಸ್, ಮಕ್ಳಾಗದಿರುವಿಕೆ ಎಲ್ಲಾನು ಒಂದಕ್ಕೊಂದು ಒಂದ್ ವಿಷವರ್ತುಲ ಅಂತಿರಲ್ಲ, ಆತರ ಒಂದ್ ಸೈಕಲ್ ಆಗೋಗಿರುತ್ತದು. ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಬಿಡಿಸಿ ಒಂದ್ ಚಿತ್ರದ ಮೂಲಕ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಅರ್ಥ ಆಯ್ತು, ಇದನ್ನ ಎಲ್ ಬ್ರೇಕ್ ಮಾಡ್ಬೇಕು ಈ ಸೈಕಲ್ ಅಂದ್ರೆ ನಂದು ಒಬೆಸಿಟಿಲಿ. ನಾನ್ ವೆಯ್ಟ್ ಲಾಸ್ ಆಗಿದ ತಕ್ಷಣ ನಂದು ಹಾರ್ಮೋನ್ ಸರಿ ಹೋಗುತ್ತೆ, ಹಾರ್ಮೋನ್ ಸರಿ ಹೋಗಿದ ತಕ್ಷಣ ನನ್ ಸ್ಟ್ರೆಸ್ ಲೆವೆಲ್ ಸರಿ ಹೋಗುತ್ತೆ, ನನ್ ಸೈಕಲ್ ಸರಿ ಹೋಗುತ್ತೆ, ಅಂಡಾಣು ಬಿಡುಗಡೆ ಆಗುತ್ತೆ, ಕನ್ಸೀವ್ ಆಗ್ತೀನಿ. ಈ ತರ ನೀಟಾಗಿ ಎಲ್ಲ ಒಂದಕ್ಕೊಂದ್ ಚೆನ್ನಾಗಿ ಹೇಳಿದ್ಮೇಲೆ ತುಂಬಾ ಕಾಮ್ ಆಗಿ ನಾನ್ ಮಾಡಿ ತೋರಿಸ್ತೀನಿ ಅನ್ಬಿಟ್ಟು ನಮ್ದು ಯೋಗ ಥೆರಪಿಸ್ಟ್ ಹತ್ರ ಹೋದ್ರು, ಬ್ರೀದಿಂಗ್ ಕಲ್ತ್ಕೊಂಡ್ರು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡ್ರು, ವರ್ಷ ಹತ್ರ ಹೋದ್ರು, ಆಂಗ್ಸೈಟಿ ಬಗ್ಗೆ ಎಲ್ಲ ಅವ್ಳು ಟಿಪ್ಸ್ ಕೊಟ್ಲು, ಬ್ರೀದಿಂಗ್ ಹೆಂಗ್ ಮಾಡ್ಬೇಕು, ಬಾಕ್ಸ್ ಬ್ರೀದಿಂಗ್ ಎಲ್ಲ ಮುಂದಕ್ಕೆ ಹೇಳ್ತಾಳೆ ಅನ್ಸುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರು. ಡಯಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು, 90ನ 70ಕ್ಕೆ ತಂದ್ರು. ಎಷ್ಟು ಚೆನ್ನಾಗಿ ಅವ್ರ ಬಾಡಿ ಚೇಂಜ್ ಆಯ್ತು ಅಂದ್ರೆ ಮೇಡಮ್, ನಮ್ ಕಣ್ ಮುಂದೆನೆ ಹಂಗೆ ಕರಗ್ಬಿಡ್ತು ಒಂದ್ ಬೆಟ್ಟ, ಆಯ್ತಾ. ನೀಟಾಗಿ ಪೀರಿಯಡ್ಸ್ ಬಂತು, ಪಾಸಿಟಿವ್ ಪ್ರೆಗ್ನೆನ್ಸಿ ಕಾರ್ಡ್ ಜೊತೆಗೆ ಬಂದ್ಲು, ಎಲ್ಲಾರ್ಗೂ ಖುಷಿ, ಎಲ್ಲಾರ್ಗೂ ಸೆಲೆಬ್ರೇಷನ್. ಆತರ ತುಂಬಾ ಜನ ಇದನ್ನ ನಾನ್ ಮಾಡಿ ತೋರಿಸ್ತೀನಿ, ಇದು ಸಾಧ್ಯ ಅಂತ ಹೋಗ್ತಾರೆ. ಶುಗರ್ ಲೆವೆಲ್ಸ್ 300-400 ಇರುತ್ತೆ ಮೇಡಮ್, ಅಬ್ಸಲ್ಯೂಟ್ಲಿ ಕನ್ಸೀವ್ ಆಗ್ತಿರಲ್ಲ, ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ನಮ್ ಫಿಸಿಷಿಯನ್ ನ ಮೀಟ್ ಮಾಡ್ತಾರೆ, ಥೆರಪಿಗೆ ಹೋಗ್ತಾರೆ, ಇನ್ಸುಲಿನ್ ತಗೊಳ್ತಾರೆ, ಡಯಟ್ ಮಾಡ್ತಾರೆ, ವಾಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀಟಾಗಿ ಶುಗರ್ನ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ, ಇಮಿಡಿಯೇಟ್ ಆಗಿ ಕನ್ಸೀವ್ ಆಗ್ತಾರೆ ನಮ್ ಟ್ರೀಟ್ಮೆಂಟ್ ಇಂದ. ಈ ತರ ಸುಮಾರು ಎಕ್ಸಾಂಪಲ್ಸ್ ಇದೆ. ಖಂಡಿತ. ಅಂದ್ರೆ ಅವರ ಪಾಲ್ಗೊಳ್ಳುವಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಎಂಡ್ ಮೆಸೇಜ್ ಆಗಿ ಏನ್ ಹೇಳ್ತೀರಾ? ಇದಕ್ಕೆ ಅಡಿಷನಲ್ ಆಗಿ ಮ್ಯಾಮ್, ಅದಕ್ಕೆಲ್ಲ ಮೇನ್ ಆಗಿ ಬೇಕಾಗಿರೋದು ರೆಸಿಲಿಯನ್ಸ್. ಅಂದ್ರೆ ನಂಗೆ ಏನೇ ಕಷ್ಟ ಬಂದ್ರು ನಾನು ಹೆದರ್ಸ್ತೀನಿ ಅನ್ನೋದೊಂದು ಶಕ್ತಿ, ಛಲ ಇರಬೇಕು. ಅದನ್ನ ನಾವು ಬಿಲ್ಡ್ ಮಾಡ್ಕೋಬಹುದು. ತುಂಬಾ ಜನ ಅನ್ಕೊಂತಾರೆ ನಾನು ಇರೋದೇ ಹಿಂಗೆ, ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಅದು ಬಿಲ್ಡ್ ಮಾಡ್ಕೊಳಕ್ಕೂ ತುಂಬಾ ಎಫರ್ಟ್ಸ್ ಹಾಕಿ ಮಾಡ್ಬೋದು, ಬಟ್ ಮಾಡಿದ್ರೆ ಆಗೇ ಆಗುತ್ತೆ. ಅವ್ರು ಹೇಳ್ದಂಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ನಾವು ಯೂಶಲಿ ಕೇಸ್ ಎಕ್ಸಾಂಪಲ್ ಅನ್ನೇ ನೆಗೆಟಿವ್ ಹೇಳ್ತೀವಿ, ಸೊ ಪಾಸಿಟಿವ್ ಮ್ಯಾಮ್ ತುಂಬಾ ಹೇಳಿದ್ರು. ಸೊ ಅದಕ್ಕೆ ಮೇನ್ ಬೇಕಾಗಿರೋದು ರೆಸಿಲಿಯನ್ಸು, ಆ್ಯಂಡ್ ಯು ಕ್ಯಾನ್ ಬಿಲ್ಡ್ ಇಟ್ ಬೈ ಫೇಸಿಂಗ್ ನ್ಯೂ ಸಿಚುಯೇಷನ್ಸ್, ಬೈ ಬಿಲ್ಡಿಂಗ್ ಯುವರ್ ಕಾನ್ಫಿಡೆನ್ಸ್. ಹೊಸದೇನಾದ್ರು ಟ್ರೈ ಮಾಡ್ತಿದ್ರೆ ನಮ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ರೆಸಿಲಿಯನ್ಸ್ ತುಂಬಾ ಡೆವಲಪ್ ಆಗುತ್ತೆ. ಅದರಿಂದ ಒಂದ್ ಚಿಕ್ಕ ಕಷ್ಟ ಬಂದ್ರೂ ಹಿಂದೆ ಹೋಗ್ದೇರ ಅದನ್ನ ಫೇಸ್ ಮಾಡಿದ್ರೆ ಅದರಿಂದ ರೆಸಿಲಿಯನ್ಸ್ ಬಿಲ್ಡ್ ಆಗಿ ಹಂಗೇನೆ ಈ ತರ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ನಾವ್ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ವಲ್ಲ, ಏನನ್ನ ಅರ್ಥ ಮಾಡ್ಕೊಂಡ್ವಿ? ಮಕ್ಕಳಾಗದೇ ಇರುವವರು ಮಾತ್ರ ಈ ಎಪಿಸೋಡ್ ನೋಡಬೇಕು ಅಂತಾನ? ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸೋ ಹಾಗಿತ್ತು. ಮಕ್ಕಳಾಗದೇ ಇರುವಂತಹ ಒಂದು ಚಾಲೆಂಜನ್ನು ಎದುರಿಗಿಟ್ಕೊಂಡು ಅದರ ಸುತ್ತಲೂ ನಾವು ಎಫರ್ಟ್ ಹಾಕುವಂಥದ್ದಿದೆಯಲ್ಲ, ಅದು ನಾವು ನಮ್ಮನ್ನೇ ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕೆ ಇತ್ತು, ನಾವೇ ಇಂಪ್ರೂವ್ ಆಗೋದಕ್ಕಿತ್ತು, ನಮ್ಮ ಇಮೋಷ್ನಲ್ ಸ್ಟೆಬಿಲಿಟಿಯನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರಲ್ಲಿತ್ತು, ನಮ್ಮ ಬಿಹೇವಿಯರ್ ಹೇಗಿರಬೇಕು ಅನ್ನೋದ್ರಲ್ಲಿತ್ತು, ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಬೇಕು ಅನ್ನೋದ್ರಲ್ಲಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಗೆ ಎಂತಹ ಪರಿಸ್ಥಿತಿಯಲ್ಲೂ ನಾನು ಎದ್ದು ನಿಲ್ಲಬಲ್ಲೆ ಎನ್ನುವ ತಾಕತ್ತನ್ನು ಪಡ್ಕೊಳ್ಳೋದ್ರಲ್ಲಿತ್ತು. ಇಷ್ಟೆಲ್ಲ ಆದಾಗ ಮಗು ಆಗೋದು ಒಂದು ಅತ್ಯಂತ ನೈಸರ್ಗಿಕ ಸಹಜವಾದ ಕ್ರಿಯೆ ಆಗೋಗುತ್ತೆ. ನಾವೇ ಬದಲಾವಣೆ ಹೊಂದುತ್ತಾ, ನಾವೇ ಸುಧಾರಣೆ ಹೊಂದುತ್ತಾ, ನಮ್ಮನ್ನೇ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋದಾಗ ಮಕ್ಕಳಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನೇ ಅನುಭವದಿಂದ, ವಿಶ್ಲೇಷಣೆಯಿಂದ, ವೈಜ್ಞಾನಿಕ ನೆರವಿನಿಂದ ಇವತ್ತು ನಾವು ಅರ್ಥ ಮಾಡಿಸಿದ್ದೀವಿ. ಬಹುಶಃ ಇಂಥ ಎಪಿಸೋಡ್ಗಳು ನಿಮಗೆ ತುಂಬ ಇಷ್ಟವಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಬಂಜೆತನಕ್ಕೆ ಸಂಬಂಧಿಸಿದ ಯಾವುದೇ ಚಾಲೆಂಜಸ್ ಇದ್ದಾಗಲೂ ಕೂಡ ನೀವು ಗರ್ಭಗುಡಿ IVF ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಭೇಟಿ ಆಗಬಹುದು. ಇವತ್ತು ಸಣ್ಣ ಸಣ್ಣ ಊರುಗಳಲ್ಲಿ ಕೂಡ ಅವರ ಒಂದು ಬ್ರ್ಯಾಂಚಸ್ಸು ಓಪನ್ ಆಗ್ತಾ ಇದೆ, ಅಲ್ಲಿಗೂ ಕೂಡ ಭೇಟಿ ನೀಡಬಹುದು. ಇವತ್ತು IVF ಅನ್ನುವಂಥದ್ದು
ಸಾಮಾನ್ಯರ ಕೈಗೂ ಎಟುಕುವಂಥದ್ದಾಗಿದೆ ಅನ್ನೋದು ವಿಜ್ಞಾನ ತಂದುಕೊಟ್ಟ ಬಹು ದೊಡ್ಡ ಕೊಡುಗೆ ಅಂತಲೇ ಹೇಳಬಹುದು. ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೆ ಕೃತಜ್ಞತೆಗಳು. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಿಮಗಿಬ್ಬರಿಗೂ ಕೂಡ ಕೃತಜ್ಞತೆಗಳು. ನಮಸ್ಕಾರ.